ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಮತ್ತೊಮ್ಮೆ ನಿಮ್ಮ ರವಿ ಫೈರ್ ಬ್ರ್ಯಾಂಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವಿಶ್ವಕರ್ಮ ಯೋಜನೆಗೆ ಸಂಬಂಧಿಸಿದಂತೆ ತುಂಬ ಜನ ಕಮೆಂಟ್ ಬಾಕ್ಸಲ್ಲಿ ಹಲವಾರು ಪ್ರಶ್ನೆಗಳನ್ನು ಕೇಳಲಾಯಿತು. ಆ ಪ್ರಶ್ನೆಗಳಲ್ಲಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ 10 ಪ್ರಶ್ನೆಗಳನ್ನು ನಾನು ಆಯ್ಕೆ ಮಾಡಿಕೊಂಡು ಈ ವಿಡಿಯೋದಲ್ಲಿ ಉತ್ತರವನ್ನು ಕೊಡ್ತೀನಿ. ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಫ್ರೆಂಡ್ಸ್. ಆ ಪ್ರಶ್ನೆಗಳು ಏನಪ್ಪಾ ಅಂತ ಅಂದ್ರೆ, ವಿಶ್ವಕರ್ಮ ಯೋಜನೆಗೆ ಅರ್ಜಿ ಸಲ್ಲಿಸುವುದಕ್ಕೆ ಏಜ್ ಎಷ್ಟಿರಬೇಕು ಅಂತ ಹೇಳ್ಬಿಟ್ಟು, ಈ ಒಂದು ಯೋಜನೆಗೆ ಕುಟುಂಬದಲ್ಲಿ ಎಷ್ಟು ಜನ ಅರ್ಜಿಯನ್ನು ಸಲ್ಲಿಸಬಹುದು ಅಂತ ಹೇಳ್ಬಿಟ್ಟು, ನಂತರ 3ನೇ ಪ್ರಶ್ನೆ ಬಂದ್ಬಿಟ್ಟು, ವಿಶ್ವಕರ್ಮ ಯೋಜನೆಗೆ ಇಂಥ ಕ್ಯಾಸ್ಟ್ ಅವರೇ ಅಪ್ಲೈ ಮಾಡಬೇಕು ಅಂತ ಏನಾದರೂ ರೂಲ್ ಇದೆಯಾ, ಇಲ್ಲ ಯಾವ ಕ್ಯಾಸ್ಟ್ ಅವ್ರು ಬೇಕಾದರೂ ಅಪ್ಲೈ ಮಾಡ್ಕೋಬಹುದಾ ಅಂತ ಹೇಳ್ಬಿಟ್ಟು, ನಂತರ ಈ ಒಂದು ಯೋಜನೆಗೆ ಅರ್ಜಿ ಸಲ್ಲಿಸೋದಕ್ಕೆ ರೇಷನ್ ಕಾರ್ಡ್ ಇದ್ರೆ ಮಾತ್ರ ಅರ್ಜಿ ಸಲ್ಲಿಸೋದಕ್ಕೆ ಆಗುತ್ತಾ, ಅಥವಾ ರೇಷನ್ ಕಾರ್ಡ್ ಇಲ್ಲ ಅಂದ್ರೂ ಅರ್ಜಿಯನ್ನು ಸಲ್ಲಿಸಬಹುದಾ ಅಂತ ಹೇಳ್ಬಿಟ್ಟು, ವಿಶ್ವಕರ್ಮ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಿ ಟ್ರೈನಿಂಗ್ ಪೀರಿಯಡ್ ಅಲ್ಲಿ ಪ್ರತಿ ದಿವಸ 500 ರೂಪಾಯಿ ಕೊಡ್ತಾರ, ಮತ್ತೆ ಟ್ರೈನಿಂಗ್ ಮುಗಿದ ಮೇಲೆ ತಕ್ಷಣ 15,000 ರೂಪಾಯಿ ಬೆಲೆ ಬಾಳೋ ಕಿಟ್ ಕೊಡ್ತಾರ ಅಂತ ಹೇಳ್ಬಿಟ್ಟು, ತುಂಬ ಜನ ವಿಶ್ವಕರ್ಮ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಆದರೆ ಕೆಲವ್ರಿಗೆ ಮಾತ್ರ ಕಾಲ್ ಬಂದಿದೆ, ಮತ್ತೆ ಕೆಲವ್ರಿಗೆ ಕಾಲ್ ಬಂದಿಲ್ಲ, ಕೆಲವ್ರು ಮಾತ್ರ ಟ್ರೈನಿಂಗ್ ಅಲ್ಲಿ ಸೆಲೆಕ್ಟ್ ಆಗಿದ್ದಾರೆ, ಮತ್ತೆ ಕೆಲವ್ರು ಆಗಿಲ್ಲ. ಅವ್ರು ಯಾವಾಗ ಆಗ್ತಾರೆ ಅಂತ ಹೇಳ್ಬಿಟ್ಟು, ಕೆಲವ್ರ ಅಪ್ಲಿಕೇಶನ್ ಇನ್ನೂ ಅಪ್ರೂವಲ್ ಆಗಿರೋದಿಲ್ಲ, ಕೆಲವ್ರ ಅಪ್ಲಿಕೇಶನ್ ಪಂಚಾಯತಿ ಲೆವೆಲ್ ಅಲ್ಲಿ ಪೆಂಡಿಂಗ್ ಇರುತ್ತೆ, ಮತ್ತೆ ಕೆಲವ್ರದ್ದು DM ಅವರ ಅಪ್ರೂವಲ್ ಅಲ್ಲಿ ಪೆಂಡಿಂಗ್ ಇರುತ್ತೆ, ಮತ್ತೆ ಕೆಲವ್ರದ್ದು DFO ಅವರ ಲಾಗಿನ್ ಅಲ್ಲಿ ಪೆಂಡಿಂಗ್ ಇರುತ್ತೆ. ಯಾವಾಗ ಅಪ್ರೂವಲ್ ಆಗುತ್ತೆ ಅಂತ ಹೇಳ್ಬಿಟ್ಟು, ನಂತರ ಟ್ರೈನಿಂಗ್ ಎಷ್ಟು ದಿನ ಇರುತ್ತೆ ಅಂತ ಹೇಳ್ಬಿಟ್ಟು, ಕಿಟ್ಟು 15,000 ರೂಪಾಯಿ ಬೆಲೆ ಬಾಳುವ ಕಿಟ್ ಯಾವಾಗ ಕೊಡ್ತಾರ ಅಂತ ಹೇಳ್ಬಿಟ್ಟು, ಅರ್ಜಿ ಹಾಕಿದ ಎಲ್ಲರಿಗೂ ಲೋನ್ ಸಿಗುತ್ತಾ ಅಂತ ಹೇಳ್ಬಿಟ್ಟು, ಇನ್ನು ಕೊನೆಯ ಪ್ರಶ್ನೆ, ಸರ್ ನಾವು ಮುಂಚೆನೆ ಅಪ್ಲಿಕೇಶನ್ ಹಾಕಿದ್ದೀವಿ, ನಮ್ಗಿಂತ ಹಿಂದೆ ಹಾಕಿರ್ತಕ್ಕಂಥ ಅವ್ರ ಅಪ್ಲಿಕೇಶನ್ ಸೆಲೆಕ್ಟ್ ಆಗಿದೆ, ಅವರು ಟ್ರೈನಿಂಗ್ ಕೂಡ ಹೋಗ್ತಾ ಇದ್ದಾರೆ, ನಮಗೆ ಯಾವಾಗ ಅಪ್ರೂವಲ್ ಆಗುತ್ತೆ, ನಮ್ಗೆ ಯಾವ ಕಾಲ್ ಬರುತ್ತೆ ಅಂತ ಕೇಳ್ತಾ ಇದ್ದೀರಾ. ಎಲ್ಲ ಪ್ರಶ್ನೆಗಳಿಗೆ ಈ ವಿಡಿಯೋದಲ್ಲಿ ಉತ್ತರವನ್ನು ಕೊಡ್ತೀನಿ, ಎಲ್ಲೂ ಸ್ಕಿಪ್ ಮಾಡಿಬಿಡಿ ಫ್ರೆಂಡ್ಸ್. ಅದೇ ರೀತಿಯಾಗಿ ಇಲ್ಲಿವರೆಗೂ ನಮ್ಮ ಯೂಟ್ಯೂಬ್ ಚಾನಲನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅಂಥವ್ರು ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಾಗ ಮಾತ್ರ ಈ ಥರ ವೀಡಿಯೋಸ್ ನಮಗೆ ಮಾಡೋದಕ್ಕೆ ಮೋಟಿವೇಶನ್ ಆಗುತ್ತೆ. ಇನ್ನು ತಡ ಮಾಡೋದು ಬೇಡ, ಮಾಹಿತಿ ಒಳಗಡೆ ಹೋಗೋಣ. ಇನ್ನು ಮೊದಲನೇ ಪ್ರಶ್ನೆ ಬಂದ್ಬಿಟ್ಟು, ವಿಶ್ವಕರ್ಮ ಯೋಜನೆಗೆ ಅರ್ಜಿ ಸಲ್ಲಿಸೋದಕ್ಕೆ ಏಜ್ ಲಿಮಿಟ್ ಎಷ್ಟಿರಬೇಕು ಅಂತ ಹೇಳ್ಬಿಟ್ಟು, 18 ವರ್ಷ ವಯಸ್ಸಾಗಿದ್ರೆ ಸಾಕು, ಪ್ರತಿಯೊಬ್ಬರು ವಿಶ್ವಕರ್ಮ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಬಹುದು. ಕೊನೆ ಏಜು ಇಷ್ಟೇ ಅಂತ ಎಲ್ಲೂ ನಿಗದಿಪಡಿಸಿಲ್ಲ. ಹಾಗಾಗಿ 50 ವರ್ಷದವರು ಆಗ್ತಾ ಇದ್ದಾರೆ, 60 ವರ್ಷದವರು ಆಗ್ತಾ ಇದ್ದಾರೆ, 70 ವರ್ಷದವರು ಆಗ್ತಾ ಇದ್ದಾರೆ. ಇಲ್ಲಿ ಕೊನೆ ಏಜ್ ಇಷ್ಟು ಅಂತ ಹೇಳ್ಬಿಟ್ಟು ಸರ್ಕಾರ ಎಲ್ಲೂ ನಿಗದಿಪಡಿಸಿಲ್ಲ. ಇನ್ನು 2ನೇ ಪ್ರಶ್ನೆ ಬಂದ್ಬಿಟ್ಟು, ವಿಶ್ವಕರ್ಮ ಯೋಜನೆಗೆ ಕುಟುಂಬದಲ್ಲಿ ಎಷ್ಟು ಜನ ಅರ್ಜಿ ಸಲ್ಲಿಸಬಹುದು ಅಂತ ಹೇಳ್ಬಿಟ್ಟು, ಒಂದು ಕುಟುಂಬದಲ್ಲಿ ಒಬ್ಬರು ಮಾತ್ರ ಅರ್ಜಿಯನ್ನು ಸಲ್ಲಿಸಬಹುದು. ಒಂದ್ ವೇಳೆ 2-3 ಸಲ್ಲಿಸಿದ್ರು ಸಹ ಅವರ ಆಧಾರ್ ಕಾರ್ಡ್ ಮೇಲೆ ಮೊಬೈಲ್ ನಂಬರ್ ಬೇರೆ ಬೇರೆ ಇರುತ್ತೆ, ಅಂಥವ್ರು ಸಲ್ಲಿಸಿರ್ತಾರೆ. ಅಂಥವರ ಅರ್ಜಿ 90% ರಿಜೆಕ್ಟ್ ಆಗೋ ಚಾನ್ಸ್ ಇರುತ್ತೆ. ಸರ್ಕಾರ ನಿಗದಿಪಡಿಸಿರೋದು ಏನಪ್ಪ ಅಂತ ಅಂದರೆ, ಒಂದು ಕುಟುಂಬದಲ್ಲಿ ಒಬ್ಬರು ಮಾತ್ರ ಸಲ್ಲಿಸಬೇಕು ಅಂತ ಹೇಳ್ಬಿಟ್ಟು. ಇನ್ನು 3ನೇ ಪ್ರಶ್ನೆ ಬಂದ್ಬಿಟ್ಟು, ವಿಶ್ವಕರ್ಮ ಯೋಜನೆಗೆ ಅರ್ಜಿ ಸಲ್ಲಿಸುವುದಕ್ಕೆ ಇಂಥ ಕ್ಯಾಸ್ಟ್ ಅಂತ ಏನು ಸರ್ಕಾರ ನಿಗದಿಪಡಿಸಿಲ್ಲ, ಯಾವ ಕ್ಯಾಸ್ಟ್ ಅವ್ರು ಬೇಕಾದರೂ ಮಾಡ್ಬೋದು. ಆದರೆ 18 ಥರ ಕೆಲಸ ಮಾಡುವಂಥವ್ರು ಹಾಕೋಬೋದು. 18 ಥರ ಕೆಲಸ ಯಾವುದು ಅಂತ ಆಲ್ರೆಡಿ ನಾನು ವಿಡಿಯೋವನ್ನು ಮಾಡಿ ಹಾಕಿದ್ದೇನೆ, ಅದು ನೋಡಿ ನಿಮ್ಗೆ ಅರ್ಥ ಆಗುತ್ತೆ. ಇನ್ನು 4ನೇ ಪ್ರಶ್ನೆ ಬಂದ್ಬಿಟ್ಟು, ಈ ಒಂದು ಯೋಜನೆಗೆ ಅರ್ಜಿ ಸಲ್ಲಿಸುವುದಕ್ಕೆ ರೇಷನ್ ಕಾರ್ಡ್ ಬೇಕಾ ಅಂತ ಹೇಳ್ಬಿಟ್ಟು, ರೇಷನ್ ಕಾರ್ಡ್ ಇಲ್ಲಾಂದ್ರೂ ಈ ಒಂದು ಯೋಜನೆಗೆ ಅರ್ಜಿಯನ್ನು ಸಲ್ಲಿಸ್ಬೋದು. ಯಾವ ರೀತಿ ಅಂತ ಅಂದರೆ, ನಿಮ್ಮ ಕುಟುಂಬದ ಸದಸ್ಯರ ಎಲ್ಲ ಆಧಾರ್ ಕಾರ್ಡನ್ನು ನೀವು ಎಂಟ್ರಿ ಮಾಡಬೇಕಾಗುತ್ತೆ. ಉದಾಹರಣೆಗೆ ನಂದು ರೇಷನ್ ಕಾರ್ಡ್ ಇಲ್ಲ ಅಂದ್ಕೊಳ್ಳಿ, ನಮ್ಮ ತಂದೆ ತಾಯಿ, ನಮ್ಮ ಅಣ್ಣ ತಮ್ಮ ಇವರೆಲ್ಲ ಆಧಾರ್ ಕಾರ್ಡ್ ನಂಬರನ್ನು ಎಂಟ್ರಿ ಮಾಡಿಬಿಟ್ಟು ಸೇವ್ ಮಾಡಿದ್ರೆ ರೇಷನ್ ಕಾರ್ಡ್ ಇಲ್ಲಾಂದ್ರೂ ಅಪ್ಲೈ ಮಾಡ್ಬೋದು ಫ್ರೆಂಡ್ಸ್. ಇನ್ನು 5ನೇ ಪ್ರಶ್ನೆ ಬಂದುಬಿಟ್ಟು, ಪ್ರತಿಯೊಬ್ಬರು ಕೇಳುವಂಥ ಪ್ರಶ್ನೆ, ಟ್ರೈನಿಂಗ್ ಮುಗಿದ ಮೇಲೆ ಪ್ರತಿ ದಿವಸ ಸಂಜೆ ನಮ್ಗೆ 500 ರೂಪಾಯಿ ಕೊಡ್ತಾರ, ನಂತರ ಟ್ರೈನಿಂಗ್ ಎಲ್ಲ ಕಂಪ್ಲೀಟ್ ಆದಮೇಲೆ 15,000 ರೂಪಾಯಿ ಬೆಲೆ ಬಾಳುವ ಕಿಟ್ಟು ಅಲ್ಲೇ ಕೊಡ್ತಾರೆ ಅಂತ ಹೇಳ್ಬಿಟ್ಟು. ಫ್ರೆಂಡ್ಸ್, ನಿಮಗೆ ಟ್ರೈನಿಂಗ್ ಪೀರಿಯಡಲ್ಲಿ ಯಾವುದೇ ರೀತಿ ಹಣ ಕೊಡೋದಿಲ್ಲ. ಯಾಕೆ ಅಂತ ಅಂದರೆ, ಟ್ರೈನಿಂಗ್ ಎಲ್ಲ ಮುಗಿದ ಮೇಲೆ ಇಂಥವರೇ ಟ್ರೈನಿಂಗ್ ಬಂದಿದ್ದಾರೆ ಅಂತ ಹೇಳ್ಬಿಟ್ಟು ಆನ್ಲೈನಲ್ಲಿ ಅವರು ಎಂಟ್ರಿ ಮಾಡ್ತಾರೆ, ನಿಮ್ಮ ಡೀಟೇಲ್ ಎಲ್ಲ ಇವರು ಟ್ರೈನಿಂಗ್ ಬಂದಿದ್ದಾರೆ ಅಂತ ಹೇಳ್ಬಿಟ್ಟು. ನಂತರ ಅದಾದಮೇಲೆ ನಿಮ್ಮ ಅಪ್ಲಿಕೇಶನ್ ಎಲ್ಲ ವೆರಿಫೈ ಆದಮೇಲೆ, ಟ್ರೈನಿಂಗ್ ಎಲ್ಲ ಮುಗಿದಿದ್ದಾದಮೇಲೆ ಅಪ್ಲಿಕೇಶನ್ ಎಲ್ಲ ವೆರಿಫೈ ಆದಮೇಲೆ ನಿಮಗೆ ಡೈರೆಕ್ಟಾಗಿ NPCI ಮುಖಾಂತರ ನಿಮ್ಮ ಅಕೌಂಟ್ಗೆ ಈ ಟ್ರೈನಿಂಗ್ದು ಏನು ಅಮೌಂಟ್ ಇರುತ್ತೆ ಪ್ರತಿ ದಿವಸ 500 ರೂಪಾಯಿ, ಆ ರೀತಿಯಾಗಿ ಎಷ್ಟು ದಿನ ಟ್ರೈನಿಂಗ್ ಕೊಟ್ಟಿದ್ರೆ ಅಷ್ಟು ದಿನದ ಅಮೌಂಟು ನಿಮ್ಮ ಅಕೌಂಟ್ಗೆ ಬರುತ್ತೆ. ಟ್ರೈನಿಂಗ್ ಪೀರಿಯಡಲ್ಲಿ ನಿಮ್ಗೆ ಯಾವುದೇ ರೀತಿ ಹಣ ಕೊಡೋದಿಲ್ಲ. ನಂತರ 15,000 ರೂಪಾಯಿ ಕಿಟ್ಟು ಸಹ ನಿಮಗೆ ಟ್ರೈನಿಂಗ್ ಪೀರಿಯಡಲ್ಲಿ ಯಾವುದೇ ರೀತಿ ಕಿಟ್ ಕೊಡೋದಿಲ್ಲ. ಅದು ಸಹ ಪೋಸ್ಟ್ ಮುಖಾಂತರ, ಟ್ರೈನಿಂಗ್ ಎಲ್ಲ ಮುಗಿದ ಮೇಲೆ ಪೋಸ್ಟ್ ಮುಖಾಂತರ ನಿಮ್ಮ ಮನೆಗೆ ತಲುಪುತ್ತೆ. ಯಾವಾಗ ಏನು ಅನ್ನೋದ್ರ ಬಗ್ಗೆ ಸರ್ಕಾರದಿಂದ ಇನ್ನೂ ಸೂಚನೆ ಬಂದಿಲ್ಲ, ಬಂದಾಗ ನಾನು ನಿಮಗೆ ಮಾಹಿತಿಯನ್ನು ಕೊಡ್ತೀನಿ. ಬಟ್ ಟ್ರೈನಿಂಗಲ್ಲಿ ಯಾವುದೇ ರೀತಿಯ ಸ್ಟೇ ಫಂಡ್ ಕೊಡೋದಿಲ್ಲ, ನಂತರ ಕಿಟ್ಟು ಸಹ ಕೊಡೋದಿಲ್ಲ. ಇನ್ನು 6ನೇ ಪ್ರಶ್ನೆ ಬಂದುಬಿಟ್ಟು, ಸೆಲೆಕ್ಟ್ ಆಗದೆ ಇರೋರಿಗೆ ಯಾವಾಗ ಕಾಲ್ ಬರುತ್ತೆ ಅಂತ ಹೇಳ್ಬಿಟ್ಟು, ಫಸ್ಟು ನಿಮ್ಮ ಅಪ್ಲಿಕೇಶನ್ ಸ್ಟೇಟಸನ್ನು ಚೆಕ್ ಮಾಡ್ಕೊಳ್ಳಿ ಒಂದ್ಸರಿ, ರಿಜೆಕ್ಟ್ ಆಗಿದೆಯಾ, ಅಥವಾ ಪಂಚಾಯತಿ ಲೆವೆಲಲ್ಲಿ ಪೆಂಡಿಂಗ್ ಇದೆಯಾ, ಇಲ್ಲ DM ಅವರ ಅಪ್ರೂವಲಲ್ಲಿ ಪೆಂಡಿಂಗ್ ಇದೆಯಾ, DFO ಅವರ ಅಪ್ರೂವಲಲ್ಲಿ ಪೆಂಡಿಂಗ್ ಇದೆಯಾ ಅಂತ ಹೇಳ್ಬಿಟ್ಟು. ಪಂಚಾಯತಿ ಲೆವೆಲಲ್ಲಿ ಏನಾದರೂ ಅಪ್ರೂವಲ್ ಆಗಿದರೆ ಇನ್ನು ಮಿಕ್ಕಿರೋ 2 ಆಟೋಮೆಟಿಕ್ಕಾಗಿ ಅಪ್ರೂವಲ್ ಆಗುತ್ತೆ. ಈಗ ಏನು ಬೇರೆಯವ್ರಿಗೆಲ್ಲ ಕಾಲ್ ಬರ್ತಾ ಇದೆ,
ನಿಮಗೂ ಸಹ ನೆಕ್ಸ್ಟ್ ಬ್ಯಾಚ್ಗೆ ಕಾಲ್ ಬರುತ್ತೆ. ಬಟ್ ಅಪ್ರೂವಲ್ ಆಗಿರಬೇಕಷ್ಟೇ. ರಿಜೆಕ್ಟ್ ಆಗಿದೆಯಾ ಪೆಂಡಿಂಗಲ್ಲಿ ಇದೆಯಾ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ಯಾವ ರೀತಿ ಅಂತ ಹೇಳ್ಬಿಟ್ಟು ನಾನು ಆಲ್ರೆಡಿ ವೀಡಿಯೋವನ್ನು ಹಾಕಿದ್ದೀನಿ, ಅದನ್ನು ಎಂಡ್ ಸ್ಕ್ರೀನಲ್ಲಿ ಕೊಡ್ತೀನಿ, ಅದನ್ನು ನೋಡ್ಕೊಂಡು ನೀವು ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ ನಿಮ್ಮ ಅಪ್ಲಿಕೇಶನ್ ಯಾವ ಸ್ಟೇಜಲ್ಲಿ ಇದೆ ಅಂತ ಹೇಳ್ಬಿಟ್ಟು. ಮತ್ತು ಇನ್ನು ಕೆಲವ್ರು ಕೇಳ್ತಾ ಇದ್ದಾರೆ ಟ್ರೈನಿಂಗ್ ಎಷ್ಟು ದಿನ ಇರುತ್ತೆ ಅಂತ ಹೇಳ್ಬಿಟ್ಟು. ಟ್ರೈನಿಂಗ್ 7 ದಿನ ಇರುತ್ತೆ. ಫಸ್ಟ್ನೇ ದಿನ ಬಂದುಬಿಟ್ಟು ನಿಮ್ಮ ಅಪ್ಲಿಕೇಶನ್ ಎಲ್ಲ ವೆರಿಫೈ ಮಾಡ್ತಾರೆ. ಇನ್ನು 2ನೇ ದಿನ ಬಂದುಬಿಟ್ಟು ಯಾವ ಒಂದು ಕೆಲಸಕ್ಕೆ ಸಂಬಂಧಿಸಿದಂತೆ ನೀವು ಅರ್ಜಿಯನ್ನು ಹಾಕಿರ್ತೀರ ಅದಕ್ಕೆ ಸಂಬಂಧಿಸಿದಂತೆ 5 ದಿನ ಟ್ರೈನಿಂಗ್ ಇರುತ್ತೆ. ಅದಾದಮೇಲೆ 7ನೇ ದಿನ ಬಂದುಬಿಟ್ಟು ನಿಮ್ಮ ಅಪ್ಲಿಕೇಶನ್ ಎಲ್ಲ ಒಂದ್ಸರಿ ವೆರಿಫೈ ಮಾಡಿ ಅಪ್ರೂವಲ್ ಮಾಡ್ತಾರೆ, ಇವರು ಟ್ರೈನಿಂಗ್ ಬಂದಿದ್ರು ಅಂತ ಹೇಳ್ಬಿಟ್ಟು. ಸೊ ಒಟ್ಟು 7 ದಿನ ಟ್ರೈನಿಂಗ್ ಇರುತ್ತೆ. ಫಸ್ಟು ಲಾಸ್ಟ್ನೇ ದಿನ ಕೌಂಟ್ ಇಲ್ಲ, ಮಿಕ್ಕಿರೋ 5 ದಿನ ಮಾತ್ರ ಕೌಂಟ್ ಇರುತ್ತೆ. 5 ದಿನ ಪ್ಲಸ್ ಈ 1-2 ದಿನ 7 ದಿನ ಇರುತ್ತೆ ಫ್ರೆಂಡ್ಸ್ ಟ್ರೈನಿಂಗು. ಇನ್ನೊಂದು ಪ್ರಶ್ನೆ ಬಂದುಬಿಟ್ಟು ಅರ್ಜಿ ಹಾಕಿದ ಎಲ್ಲರಿಗೂ ಲೋನ್ ಸಿಗುತ್ತಾ ಅಂತ ಹೇಳ್ಬಿಟ್ಟು. ಯಾರೆಲ್ಲ ಸೆಂಟ್ರಲ್ ಗೌರ್ಮೆಂಟಿಂದ 5 ವರ್ಷದೊಳಗಡೆ ಲೋನ್ ತಗೊಂಡಿರೋದಿಲ್ವೋ ಅಂಥವ್ರಿಗೆ ಸಿಗುತ್ತೆ. 5 ವರ್ಷದೊಳಗೆ ಯಾರಾದರೂ ಸೆಂಟ್ರಲ್ ಗೌರ್ಮೆಂಟಿಂದ ಏನಾದರೂ ಲೋನ್ ಪಡೆದಿದ್ರೆ ಅಂಥವ್ರಿಗೆ ಸಿಗೋದಿಲ್ಲ. ಸ್ಟಾರ್ಟಿಂಗ್ 1 ಲಕ್ಷ ಕೊಡ್ತಾರೆ, 18 ತಿಂಗಳು ಟೈಮ್ ಕೊಡ್ತಾರೆ. ಕಮ್ಮಿ ಬಡ್ಡಿ ದರದಲ್ಲಿ ನೀವು ಅದನ್ನು 18 ತಿಂಗಳ ಒಳಗಡೆ ಕಟ್ಟಿದ್ರೆ 2 ಲಕ್ಷ ಲೋನ್ ಕೊಡ್ತಾರೆ. ಅದನ್ನು ಕಟ್ಟಿದಂಥವ್ರಿಗೆ 3 ಲಕ್ಷ ಲೋನ್ ಕೊಡ್ತಾರೆ. ನಂತರ 15,000 ರೂಪಾಯಿ ಬೆಲೆ ಬಾಳೋ ಕಿಟ್ ಯಾವ ಕೊಡ್ತಾರೆ ಅಂತ ಕೇಳ್ತಾ ಇದ್ದೀರಾ. 15,000 ರೂಪಾಯಿ ಕಿಟ್ಟು ನಿಮಗೆ ಯಾವುದೇ ರೀತಿ ಟ್ರೈನಿಂಗ್ ಪೀರಿಯಡಲ್ಲಿ ಕೊಡೋದಿಲ್ಲ. ಟ್ರೈನಿಂಗ್ ಎಲ್ಲ ಮುಗ್ದಿದ್ದಾದಮೇಲೆ ಸರ್ಕಾರ ಅದಕ್ಕೆ ನಿಗದಿಪಡಿಸುತ್ತೆ. ಅದು ಪೋಸ್ಟ್ ಮುಖಾಂತರ ನಿಮ್ಮ ಮನೆಗೆ ಬರುತ್ತೆ. ಟ್ರೈನಿಂಗ್ ಪೀರಿಯಡಲ್ಲಿ ನಿಮ್ಗೆ ಯಾವುದೇ ರೀತಿಯ ಕಿಟ್ ಕೊಡೋದಿಲ್ಲ. ಮತ್ತು ಇನ್ನೂ ಕೆಲವ್ರು ಕೇಳ್ತಾ ಇದ್ದಾರೆ, ಸರ್ ನಾವು ಅಪ್ಲಿಕೇಶನ್ ಮುಂಚೆನೇ ಹಾಕಿದ್ದೀವಿ, ನಮಗಿಂತ ಹಿಂದೆ ಹಾಕಿರ್ತಕ್ಕಂಥ ಅವ್ರ ಅಪ್ಲಿಕೇಶನ್ ಅಪ್ರೂವಲ್ ಆಗಿದೆ, ಅವರು ಟ್ರೈನಿಂಗ್ ಕೂಡ ಹೋಗ್ತಾ ಇದ್ದಾರೆ, ನಮ್ಗೆ ಯಾಕೆ ಹೋಗ್ತಾರೆ ಅಂತ ಹೇಳ್ಬಿಟ್ಟು ಒಂದ್ಸರಿ ನೀವು ನಿಮ್ಮ ಅಪ್ಲಿಕೇಶನ್ ಸ್ಟೇಟಸನ್ನು ಚೆಕ್ ಮಾಡ್ಕೊಳ್ಳಿ. ರಿಜೆಕ್ಟ್ ಆಗಿದ್ದರೆ ಯಾವುದೇ ರೀತಿ ಕಾಲ್ ಬರೋದಿಲ್ಲ, ಅದೇ ರೀತಿ ಪೆಂಡಿಂಗಲ್ಲಿ ಇದ್ದರೂ ಸಹ ಕಾಲ್ ಬರೋದಿಲ್ಲ. ನಿಮ್ಮ ಅಪ್ಲಿಕೇಶನ್ ಸ್ಥಿತಿ ಯಾವ ಸ್ಟೇಜಲ್ಲಿ ಇದೆ ಅಂತ ಹೇಳ್ಬಿಟ್ಟು ಚೆಕ್ ಮಾಡ್ಕೊಳ್ಳಿ. ಇಷ್ಟೇ ಅಲ್ದಿರಾ ನಿಮ್ಗೇನಾದರೂ ವಿಶ್ವಕರ್ಮ ಯೋಜನೆ ಬಗ್ಗೆ ಏನೇ ಡೌಟ್ ಇದ್ದರೂ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ನಾನು ಪ್ರತಿಯೊಬ್ಬರಿಗೂ ಸಹ ರಿಪ್ಲೈ ಮಾಡ್ತೇನೆ. ಅದೇ ರೀತಿಯಾಗಿ ಇಲ್ಲಿವರೆಗೂ ನಮ್ಮ ಯೂಟ್ಯೂಬ್ ಚಾನಲನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ಅಂತವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು. ಬಾಯ್, ಟೇಕ್ ಕೇರ್.